ಶತಮಾನಗಳ ಕನಸು, ಹತ್ತಾರು ತಲೆಮಾರುಗಳ ತಪಸ್ಸಿನ ಫಲ. ಇಡೀ ದೇಶವೇ ಸರ್ವಂ ರಾಮಮಯವಾಗಿ ಮಾರ್ಪಟ್ಟಿದೆ. ಅಯೋಧ್ಯೆ ಈಗ ಭೂಲೋಕದ ವೈಕುಂಠ. ಈ ವೈಕುಂಠ ದರ್ಶನದ ಭಾಗ್ಯಕ್ಕಾಗಿ ದೇಶದ ಮೂಲೆ ಮೂಲೆಯಿಂದ ಭಕ್ತ ಸಾಗರವೇ ಹರಿದು ಬರ್ತಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ಕಣ್ಗಳಲ್ಲಿ ತೀರದ ಸಂಭ್ರಮ. ಅಂತೆಯೇ ಇಡೀ ಅಯೋಧ್ಯ ನಗರ ರಾಮ ಭಕ್ತಿಯಲ್ಲಿ ಮಿಂದೇಳ್ತಾ ಇದೆ. ಅಯೋಧ್ಯೆಯ ತುಂಬಾ ರಾಮನಾಮ ಸ್ಮರಣೆಯ ಘೋಷವಾಕ್ಯ ಮೊಳಗ್ತಾ ಇದೆ. ಬಾಲರಾಮನ ಕಾಣಲು ಸಾಗರೋಪಾದಿಯಲ್ಲಿ ಬಂದ ಭಕ್ತರು. ಹೌದು, ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಮರುದಿನವೇ ಭಕ್ತರಿಗೆ ರಾಮನ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಹೀಗಾಗಿ ಮಂಗಳವಾರದಿಂದ ಬುಧವಾರದ ತನಕ ಕೂಡ ಅಯೋಧ್ಯೆಯಲ್ಲಿ ರಾಮ ಭಕ್ತರ ದಂಡೇ ನೆರೆದಿತ್ತು. ಲಕ್ಷಾಂತರ ಭಕ್ತರು ಅಯೋಧ್ಯೆಗೆ ಆಗಮಿಸ್ತಾ ಇದ್ದು, ಸಾಗರೋಪಾದಿಯಲ್ಲಿ ಭಕ್ತರು ರಾಮನೂರಿಗೆ ಬರ್ತಾ ಇದ್ದಾರೆ. ಮೈಕೊರೆಯುವ ಚಳಿಯಲ್ಲೂ ಪವಿತ್ರ ಸರಯೂ ನದಿಯಲ್ಲಿ ಮಿಂದು ಪ್ರಭು ಶ್ರೀರಾಮನ ದರ್ಶನ ಪಡೆಯುತ್ತಿದ್ದಾರೆ. ಆರಾಧ್ಯ ದೇವರನ್ನ ಕಾಣೋಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಿದ್ದಾರೆ. ಮಂಗಳವಾರ ಒಂದೇ ದಿನ 5 ಲಕ್ಷ ಭಕ್ತರು ಶ್ರೀರಾಮನ ದರ್ಶನ ಪಡೆದಿದ್ದಾರೆ. ವ್ಯಾಟಿಕನ್ ಮೆಕ್ಕಾ ಮೀರಿಸಲಿದೆ ಅಯೋಧ್ಯೆ. ವಾರ್ಷಿಕ 5 ಕೋಟಿ ಭಕ್ತರ ನಿರೀಕ್ಷೆ. ಹೌದು, ನೂತನವಾಗಿ ಉದ್ಘಾಟನೆಗೊಂಡಿರುವ ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆಗೆ ವಾರ್ಷಿಕವಾಗಿ 5 ಕೋಟಿ ಜನ ಭೇಟಿ ನೀಡೋ ನಿರೀಕ್ಷೆ ಇದೆ. ಹೀಗಾಗಿ ಧಾರ್ಮಿಕ ಕ್ಷೇತ್ರಗಳಾದ ತಿರುಪತಿ ಸೇರಿದಂತೆ ಹಲವು ಪ್ರವಾಸಿ ತಾಣಗಳ ಪ್ರವಾಸಿಗರ ಸಂಖ್ಯೆಯನ್ನ ಅಯೋಧ್ಯೆ ಮೀರಿಸುವ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ವ್ಯಾಟಿಕನ್ ಮತ್ತು ಮೆಕ್ಕಾಗೆ ಭೇಟಿ ನೀಡುವವರ ಸಂಖ್ಯೆಯನ್ನ ಅಯೋಧ್ಯೆ ಮೀರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಿಚಾರ ಏನಂದ್ರೆ, ರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ದಿನದಿಂದ ಒಂದು ದಿನಕ್ಕೆ 1 ಲಕ್ಷ ಭಕ್ತರು ಆಗಮಿಸೋ ನಿರೀಕ್ಷೆ ಇತ್ತು. ಆದ್ರೆ ಮಂಗಳವಾರ ಒಂದೇ ದಿನ 5 ಲಕ್ಷ ಜನ ಅಯೋಧ್ಯೆಗೆ ಭೇಟಿ ನೀಡಿ ಶ್ರೀರಾಮಲಲ್ಲನ ದರ್ಶನ ಪಡೆದಿದ್ದಾರೆ. ವಾರಾಂತ್ಯದಲ್ಲಿ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಭಕ್ತರ ಭೇಟಿ? ದೇಶದ ಶ್ರೀಮಂತ ದೇವರೆಂದೇ ಖ್ಯಾತಿ ಪಡೆದಿರುವ ತಿರುಪತಿ ತಿಮ್ಮಪ್ಪನಿಗೆ ವಾರ್ಷಿಕವಾಗಿ 2.5 ಕೋಟಿ ಜನ ಭೇಟಿ ನೀಡಿದ್ರೆ, ಕಾಶ್ಮೀರದ ವೈಷ್ಣೋ ದೇವಿಯನ್ನ 80 ಲಕ್ಷ ಜನ ದರ್ಶನ ಮಾಡ್ತಾರೆ. ಇನ್ನು ಧಾರ್ಮಿಕ ಕ್ಷೇತ್ರ ವ್ಯಾಟಿಕನ್ಗೆ 90 ಲಕ್ಷ ಜನ ಹೋದ್ರೆ, ಪ್ರೇಮಿಗಳ ಫೇವರೇಟ್ ತಾಜ್ ಮಹಲ್ಗೆ 70 ಲಕ್ಷ ಜನ ಪ್ರವಾಸಿಗರು ಹೋಗ್ತಾರೆ. ಇನ್ನು ಮೆಕ್ಕಾಗೆ 1 ವರ್ಷಕ್ಕೆ 2.5 ಕೋಟಿ ಜನ ಭೇಟಿ ನೀಡ್ತಾರೆ. ಹೀಗಾಗಿ ಈ ಎಲ್ಲಾ ದಾಖಲೆಯನ್ನ ಮುರಿದು ಅಯೋಧ್ಯೆಗೆ 1 ವರ್ಷಕ್ಕೆ 5 ಕೋಟಿ ಭಕ್ತರು ಭೇಟಿ ನೀಡ್ತಾರೆ ಅಂತ ಅಂದಾಜಿಸಲಾಗಿದೆ. ಅಯೋಧ್ಯೆಯಲ್ಲಿ 1 ವರ್ಷಕ್ಕೆ ಏನಿಲ್ಲ ಅಂದ್ರೂ 1 ಲಕ್ಷ ಕೋಟಿ ವಹಿವಾಟು ನಡೆಯೋ ನಿರೀಕ್ಷೆ ಇದೆ. ಇದು ಉತ್ತರ ಪ್ರದೇಶದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗಲಿದೆ. ಇದರ ಮಧ್ಯೆ ಇದೀಗ ಕಾಣಿಕೆಯಲ್ಲೂ ಅಯೋಧ್ಯೆ ಶ್ರೀರಾಮ ಮಂದಿರ ಹೊಸ ದಾಖಲೆ ಬರೆದಿದೆ. ಬಾಲರಾಮನಿಗೆ ಕೋಟಿ ಕೋಟಿ ಕಾಣಿಕೆ ಹರಿದು ಬಂದಿದೆ. ಒಂದೇ ದಿನಕ್ಕೆ ಹರಿದು ಬಂತು ಕೋಟಿ ಕೋಟಿ ಕಾಣಿಕೆ. ಮಂಗಳವಾರ 5 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ. ಬುಧವಾರ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಹೀಗಾಗಿ ಅಯೋಧ್ಯೆಯ ಬಾಲರಾಮನಿಗೆ ಕೋಟಿ ಕೋಟಿ ಕಾಣಿಕೆ ಕೂಡ ಹರಿದು ಬಂದಿದೆ. ಮಂಗಳವಾರ ಒಂದೇ ದಿನ ಬರೀ ಆನ್ಲೈನ್ ಬುಕಿಂಗ್ ನಲ್ಲಿ 3.17 ಕೋಟಿ ರೂಪಾಯಿ ಕಾಣಿಕೆ ಬಂದಿರುವುದು ಅಚ್ಚರಿ ಮೂಡಿಸಿದೆ. ವಿಚಾರ ಏನಂದ್ರೆ, ಇದು ಕೇವಲ ಆನ್ಲೈನ್ ಬುಕಿಂಗ್ ನಲ್ಲಿ ಇಷ್ಟು ಹಣ ಬಂದಿದೆ. ಇನ್ನು ಹುಂಡಿಯಲ್ಲಿರುವ ಹಣವನ್ನ ಎಣಿಸಬೇಕಾಗಿದೆ. ಪ್ರತಿ ಸೋಮವಾರ ಮಂದಿರದ ಹುಂಡಿ ಎಣಿಕೆ ಕಾರ್ಯ ನಡೆಯಲಿದ್ದು, ಎಣಿಕೆ ಬಳಿಕ ಅಸಲಿ ಲೆಕ್ಕ ಗೊತ್ತಾಗಲಿದೆ. ದೇಣಿಗೆ ಸ್ವೀಕರಿಸೋಕೆ ರಾಮ ಮಂದಿರ ಆವರಣದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ದಿನ 10 ಕೌಂಟರ್ ಶುರು ಮಾಡಲಾಗಿತ್ತು. ಇದರ ಲೆಕ್ಕ ಇನ್ನಷ್ಟೇ ಸಿಗಬೇಕಿದೆ. ಅಯೋಧ್ಯೆ ರಾಮ ಮಂದಿರ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಮೊದಲ ದಿನವಾದ ಮಂಗಳವಾರ ಆನ್ಲೈನ್ನಲ್ಲಿ 3 ಕೋಟಿ 17 ಲಕ್ಷ ರೂಪಾಯಿ ಕಾಣಿಕೆ ಹರಿದು ಬಂದಿದೆ. ದೇಶ ಮತ್ತು ಪ್ರಪಂಚದಾದ್ಯಂತ ಅನೇಕ ಭಕ್ತರು ಶ್ರೀರಾಮನಿಗೆ ಆನ್ಲೈನ್ ದೇಣಿಗೆಗಳನ್ನ ಕಳಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಅಯೋಧ್ಯೆಗೆ ಬರೋ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದ್ದು, ಕಾಣಿಕೆ ಮೊತ್ತ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ.
ಮಂದಿರಕ್ಕೆ ಬಂದಿದ್ನ ರಾಮನ ಭಂಟ ಹನುಮ. ಬಾಲರಾಮ ಪ್ರತಿಷ್ಠಾಪನೆಯಾದ ಮರುದಿನ ಅಂದ್ರೆ ಮಂಗಳವಾರ ಸಂಜೆ ಮಂದಿರದ ಗರ್ಭಗುಡಿಗೆ ವಾನರನ ಪ್ರವೇಶವಾಗಿದೆ ಅಂತ ಹೇಳಿ ಶ್ರೀರಾಮ ಮಂದಿರ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತಿಳಿಸಿದೆ. ಸಂಜೆ 5:50 ವೇಳೆ ದಕ್ಷಿಣದ ದ್ವಾರದಿಂದ ಗರ್ಭಗುಡಿಯೊಳಗೆ ಕೋತಿಯೊಂದು ಪ್ರವೇಶ ಮಾಡಿತ್ತು. ಈ ವೇಳೆ ಮೂರ್ತಿಯನ್ನ ಬೀಳಿಸುತ್ತೆ ಅಂತ ಸಿಬ್ಬಂದಿ ಓಡಿ ಹೋದ್ರು. ಆದ್ರೆ ಉತ್ಸವ ಮೂರ್ತಿಯ ಬಳಿ ಹೋಗಿ ಯಾರಿಗೂ ತೊಂದರೆ ಕೊಡದೆ ಹನುಮ ಹೊರಗೆ ಹೋಗಿದೆ. ರಾಮಲಲ್ಲಾನ ದರ್ಶನಕ್ಕಾಗಿ ಭಗವಾನ್ ಹನುಮಂತನೇ ಬಂದಿದ್ದಾನೆ ಅಂತ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತಿಳಿಸಿದೆ. ಒಟ್ನಲ್ಲಿ ಶತಶತಮಾನಗಳ ಕನಸು ನೆರವೇರಿತು. ಬಾಲರಾಮ ಅಯೋಧ್ಯೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಇದೀಗ ಕಾಣಿಕೆಯಲ್ಲೂ ಭಕ್ತರ ಸಂಖ್ಯೆಯಲ್ಲೂ ರಾಮಲಲ್ಲಾ ಹೊಸ ದಾಖಲೆ ಬರೆಯುವ ಎಲ್ಲಾ ಲಕ್ಷಣಗಳು ಕಂಡು ಬರ್ತಿದೆ.